Dear students, welcome back to Shomurthy Academy classes. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿ ಸ್ಟಡಿ ಪ್ಲ್ಯಾನ್ನ ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ಕೊಂಡು ಓದೋದ್ರಿಂದ 70 ಔಟ್ ಆಫ್ 70ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಥವಾ 60+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಈಗಾಗಲೇ ನಾನು ಚಾಪ್ಟರ್ ವೈಸ್ 3 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ದು ಫಿಕ್ಸ್ಡ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಕಂಪ್ಲೀಟ್ ಆದಂಥ ಚಾಪ್ಟರ್ದು ಫಿಕ್ಸ್ಡ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ನೋಡಿ ಔಟ್ ಆಫ್ ಔಟ್ನ ಸ್ಕೋರ್ ಮಾಡಿ. ಈಗ ನಾವು ಸ್ಟಡಿ ಪ್ಲ್ಯಾನ್ನ ನೋಡ್ತಾ ಹೋಗೋಣ. ಈಗಾಗಲೇ ನೀವು ಮಿಡ್ ಟರ್ಮ್ಗೂ ಕೂಡ ಓದಿದ್ರಿ. ಇವಾಗ ಅದನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ನಿಮಗೆ 3 ಚಾಪ್ಟರ್ಸ್ ಇದೆ. ಯಾವ್ದ್ಯಾವುದು ಅಂದರೆ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್ ಇದೆ. ಈ ಸೊಲ್ಯೂಷನಲ್ಲಿ ನಿಮಗೆ ಟೋಟಲ್ಲು 12 ಮಾರ್ಕ್ಸ್ ವೈಟೇಜ್ ಇದೆ. ಇದರಿಂದ ಒಂದು 3 ಮಾರ್ಕ್ಸ್ದು 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಹಾಗೆ 3 ಮಾರ್ಕ್ದು 1 ಕ್ವಶನ್ನ ಕೇಳ್ತಾರೆ. ಹಾಗೆ 2 ಮಾರ್ಕ್ದು 1 ಕ್ವಶನ್ನ ಕೇಳ್ತಾರೆ. ಈಗಾಗಲೇ ನಾನು 3 ಮಾರ್ಕ್ದು 2 ಮಾರ್ಕ್ದು ಫಿಕ್ಸ್ಡ್ ಕ್ವಶನ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಓಕೆನಾ. ಈ ಒಂದು ಚಾಪ್ಟರಲ್ಲಿ ನೀವು ಎರಡು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಓಕೆನಾ. ಈ ಒಂದು ಚಾಪ್ಟರು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಇವಾಗ ನಿಮಗೆ ಮಿಡ್ ಟರ್ಮ್ ಆಗಿರೋದ್ರಿಂದ ಈ ಚಾಪ್ಟರು ನೀವು ಮಿಡ್ ಟರ್ಮ್ಗೆ ಓದಿರ್ತೀರ. ಮಿಡ್ ಟರ್ಮ್ಗೆ ಕಂಪ್ಲೀಟ್ ಸಿಲೆಬಸ್ ಇತ್ತು. ಓಕೆನಾ. ಸೊ ಇದರಲ್ಲಿ ನಿಮಗೆ ಪಾರ್ಟ್ ಇನಲ್ಲಿ ನಿಮಗೆ ಕ್ವಶನ್ನು ಬರುತ್ತೆ. ಓಕೆನಾ. ಪಾರ್ಟ್ ಇನಲ್ಲಿ ನಿಮಗೆ ಯಾವುದು 3 ಕ್ವಶನ್ಸ್ನ ಇದರಿಂದ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು 3 ಮಾರ್ಕ್ಸು ಬಂದರೆ ಪಾರ್ಟ್ ಸಿ 3 ಮಾರ್ಕ್ಸಿಗೆ ಬಂದರೆ ಇದರಲ್ಲಿ 4 ಕ್ವಶನ್ಗೆ 2 ಕ್ವಶನ್ನು ಫಿಸಿಕಲ್ ಕೆಮಿಸ್ಟ್ರಿಯಿಂದ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಹೇಳ್ತಾ ಇರೋದು ಸೊಲ್ಯೂಷನ್ನು, ಎಲೆಕ್ಟ್ರೋಕೆಮಿಸ್ಟ್ರಿ ಮತ್ತು ಕೆಮಿಕಲ್ ಕೈನೆಟಿಕ್ಸ್ ಏನಿದೆ, ಈ 3 ಚಾಪ್ಟರ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿಗೆ 13 ಮಾರ್ಕ್ಸ್ ವೈಟೇಜ್ ಇದೆ. ಅಗೇನ್ ಈ ಒಂದು ಚಾಪ್ಟರಿಂದ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಕೇಳ್ತಾ ಇದ್ದಾರೆ 3 ಮಾರ್ಕ್ಸಿಗೆ. ಹಾಗೆ 3 ಮಾರ್ಕ್ಸ್ದು 2 ಕ್ವಶನ್ನ ಕೇಳ್ತಾ ಇದ್ದಾರೆ. ಎಲೆಕ್ಟ್ರೋಕೆಮಿಸ್ಟ್ರಿದು ಕೂಡ ನಾನು ಫಿಕ್ಸ್ಡ್ ಕ್ವಶನ್ 3 ಮಾರ್ಕ್ಸ್ದು ಅಪ್ಲೋಡ್ ಮಾಡಿದ್ದೀನಿ. ಕೆಮಿಕಲ್ ಕೈನೆಟಿಕ್ಸು ಈ ಒಂದು ಚಾಪ್ಟರ್ಗೆ ಅಗೇನು 12 ಮಾರ್ಕ್ಸ್ ವೈಟೇಜ್ ಇದೆ. 2 ನ್ಯೂಮರಿಕಲ್ ಪ್ರಾಬ್ಲಮ್ನ ಕೇಳ್ತಾ ಇದ್ದಾರೆ. ಹಾಗೆ 3 ಮಾರ್ಕ್ಸ್ದು 1 ಕ್ವಶನ್ನ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಇವು 3 ನೀವು ಪರ್ಫೆಕ್ಟ್ ಆಯಿತು ಅಂತಂದರೆ ಇಲ್ಲೇ ನಿಮಗೆ 37 ಮಾರ್ಕ್ಸು ಬರುತ್ತೆ ಈ 3 ಚಾಪ್ಟರ್ ಓದೋದ್ರಿಂದ. ಸೊ ಇದೇನಾಯಿತು, ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ಆಯಿತು. ನೆಕ್ಸ್ಟ್ ನಾವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ, ಇಲ್ಲಿ ಕೆಮಿಕಲ್ ಕೈನೆಟಿಕ್ಸಲ್ಲಿ ನೀವು ನಾನು ಹೇಳಿದ್ನಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ, 3 ಮಾರ್ಕ್ಸ್ದು ಬರುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ಇಲ್ಲಿ ನೀವು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸು ಈ ಒಂದು ಚಾಪ್ಟರ್ಗೆ 10 ಮಾರ್ಕ್ಸ್ ಅಲೋಕೇಟ್ ಆಗಿದೆ. ಇದರಲ್ಲಿ ನಿಮಗೆ 3 ಮಾರ್ಕ್ಸ್ದು 2 ಕ್ವಶನ್ನ ಕೇಳ್ತಾ ಇದ್ದಾರೆ. ಓಕೆನಾ. ಈ ಒಂದು ಚಾಪ್ಟರಿಂದ 3 ಮಾರ್ಕ್ಸ್ದು 2 ಕ್ವಶನ್ ಬರುತ್ತೆ. ನೆಕ್ಸ್ಟು ಕೋಆರ್ಡಿನೇಷನ್ ಆ್ಯಂಡ್ ಕಾಂಪೌಂಡ್ಸು ಈ ಒಂದು ಚಾಪ್ಟರ್ಗೆ 11 ಮಾರ್ಕ್ಸು ವೆಯ್ಟೇಜ್ ಇದೆ. ಸೊ 3 ಮಾರ್ಕ್ಸ್ದು 3 ಕ್ವಶನ್ನ ಕೇಳ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸು ಇಲ್ಲಿ ಬರ್ತಾ ಇಲ್ಲ. ಸೊ ಇಲ್ಲಿ ನೀವೇನು ಮಾಡಬೇಕು, ನಿಮಗೆ ಪಾರ್ಟ್ ಸಿನಲ್ಲಿ ಬರುತ್ತಲ್ಲ 3 ಮಾರ್ಕ್ಸ್ ಸೆಷನ್ನು, 5 ಕ್ವಶನ್ ಇರುತ್ತಲ್ವ, ಅದರಲ್ಲಿ ನೀವು 3 ಕ್ವಶನ್ನ ಅಟೆಂಡ್ ಮಾಡಬೇಕಾಗತ್ತೆ ಈ ಪಾರ್ಟಿಂದ. ಸೊ ಈ 2 ಚಾಪ್ಟರ್ ಡಿ ಬ್ಲಾಕ್ ಮತ್ತು ಕೋಆರ್ಡಿನೇಷನ್ ಕಾಂಪೌಂಡ್ ಏನಿದೆ, ಬೇಕಿದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುತ್ತಲ್ಲ ಆ ಕ್ವಶನ್ಗಳನ್ನ ಜಸ್ಟ್ ಪ್ರಾಕ್ಟೀಸ್ ಮಾಡಿದರೂ ಕೂಡ ಸಾಕಾಗತ್ತೆ. ಇಲ್ಲ ಮ್ಯಾಮ್ ನೀವು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀರಾ ಅಷ್ಟನ್ನು ನಾವು ಓದ್ಕೋತೀವಿ ಅಂತಂದರೆ ಅದು ಕೂಡ ಒಳ್ಳೆಯದು. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲೇ ರಿಪೀಟ್ ಆಗಿರೋಂಥ ಕ್ವಶನ್ಗಳನ್ನ ತೆಗೆದು ಲೀಸ್ಟ್ ಔಟ್ ಮಾಡಿನೇ ನಿಮ್ಗೆ ಕೊಡೋದು. ಓಕೆನಾ. ಇದು ನಿಮಗೆ ಇನ್ಆರ್ಗ್ಯಾನಿಕ್ ಆಯಿತು. ನೆಕ್ಸ್ಟ್ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದರೆ ಅದರಲ್ಲಿ ಆಲ್ಕೋಲೈನ್ಸ್ ಮತ್ತು ಈ ಒಂದು ಚಾಪ್ಟರು 9 ಮಾರ್ಕ್ಸಿಗೆ ಅಲೋಕೇಟ್ ಆಗಿದೆ. ಇದರಲ್ಲಿ 5 ಮಾರ್ಕ್ದು 1 ಕ್ವಶನ್ನು ಮತ್ತು 2 ಮಾರ್ಕ್ದು 1 ಕ್ವಶನ್ ಬರ್ತಾ ಇದೆ. ಇನ್ನೊಂದು ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ ಈ ಒಂದು ಚಾಪ್ಟರ್ಗೆ 10 ಮಾರ್ಕ್ಸ್ ವೆಯ್ಟೇಜ್ ಇದೆ. ಅಗೇನ್ ಇಲ್ಲಿ 5 ಮಾರ್ಕ್ಸ್ದು 1 ಕ್ವಶನ್ನು ಮತ್ತು 2 ಮಾರ್ಕ್ದು 1 ಕ್ವಶನ್ ಬರುತ್ತೆ. ನಾನು ಆದಷ್ಟು ಬೇಗ ಇನ್ಆರ್ಗ್ಯಾನಿಕ್ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಕೂಡ
ಚಾಪ್ಟರ್ ವೈಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ 5 ಮಾರ್ಕ್ಸ್ದು ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸಪ್ರೇಟಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ದು ಕೂಡ ಕ್ವಶನ್ಸ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಆಲ್ಡಿಹೈಡ್ಸ್ ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಈ ಒಂದು ಚಾಪ್ಟರ್ಗೆ 12 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 5 ಮಾರ್ಕ್ಸ್ದು 2 ಕ್ವಶನ್ನು ಈ ಒಂದು ಚಾಪ್ಟರಿಂದ ಬರ್ತಾ ಇದೆ ಅಷ್ಟೇ. ಅಮೈನ್ಸ್ಗೆ 7 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 5 ಮಾರ್ಕ್ಸ್ದು 1 ಕ್ವಶನ್ ಬರ್ತಿದೆ. ಇನ್ನು ಬಯೋಮಾಲಿಕ್ಯೂಲ್ಸ್ಗೆ 9 ಮಾರ್ಕ್ಸ್ ಅಲೋಕೇಟ್ ಆಗಿದೆ. 5 ಮಾರ್ಕ್ಸ್ದು 1 ಕ್ವಶನ್ನು 2 ಮಾರ್ಕ್ಸ್ದು 1 ಕ್ವಶನ್ ಬರ್ತಾ ಇದೆ. ಸೊ ಈಗ ನಾನು ಏನು ಹೇಳಿದ್ದೀನಿ ಅದನ್ನೆಲ್ಲ ವಿಡಿಯೋ ಪಾಸ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ. ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಓದಬೇಕಾದ್ರೆ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಕೆಮಿಸ್ಟ್ರಿ ತುಂಬ ಕಷ್ಟ ಅಂತ ಅಂತಾರೆ. ಸೊ ನೀವು ಒಂದು ಪ್ರಾಪರ್ ಸ್ಟಡಿ ಪ್ಲ್ಯಾನ್ನ ಮಾಡಿಕೊಂಡು ಓದೋದ್ರಿಂದ ಈಸಿಯಾಗಿ 60+ ನೀವು ಸ್ಕೋರ್ ಮಾಡ್ಬೋದು. ಈಗ ನಿಮ್ಗೆ ಗೊತ್ತಾಯಿತು ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಎಷ್ಟು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, ನಾವು ಯಾವ್ದು ಅಟೆಂಡ್ ಮಾಡಬೇಕು, ಯಾವ ಚಾಪ್ಟರ್ ಇಂಪಾರ್ಟೆಂಟ್. ಇಲ್ಲಿ ನಾನು ಅಗೇನ್ ಹೇಳ್ತೀನಿ ನೋಡಿ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಂತ. ಯಾವುದು ಇಂಪಾರ್ಟೆಂಟ್ ಅಂದರೆ ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಆಲ್ಕೋಹ್ಯಾಲೆನ್ಸ್ ಆ್ಯಂಡ್ ಹ್ಯಾಲೋಹೆರೆನ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಬಯೋಮಾಲಿಕ್ಯೂಲ್ಸ್, ಆಲ್ಕೋಹಾಲ್, ಫಿನಾಲ್ಸ್, ಈಥರ್, ಆಲ್ಡಿಹೈಡ್ಸ್. ಈ ಚಾಪ್ಟರ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಇವಾಗ ಸ್ಟಡಿ ಪ್ಲ್ಯಾನ್ ಹೇಳಿದ್ನಲ್ಲ, ಈ ರೀತಿಯಾಗಿ ನೀವು ಓದೋದಕ್ಕೆ ಶುರು ಮಾಡಿ. ಸೊ ರಿಮೈನಿಂಗ್ ವೀಡಿಯೋಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಥ್ಯಾಂಕ್ ಯು.